ಅವರು ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ. 20 ವರ್ಷನ ಆಗೋಯ್ತು, ಅದು ಆನ್ಲೈನಲ್ಲಿ 20 ವರ್ಷನ ಆಗೋಯ್ತು. ಅದೊಂದು ಮೋಸ್ಟ್ ಬೆಸ್ಟ್ ಲಕ್ ನಮ್ಮದು ಆ್ಯಕ್ಚುಲಿ. ಕೊಟ್ಬಿಡ್ತೀವಿ, ಓದಿ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ನೀವು ಹೇಳಿ. ತುಂಬ ಬೇಯಿಸ್ಕೊಂಡಿದ್ರಿ ಆ ವಿಚಾರಕ್ಕೆ ಮಾತ್ರ. ಡಿ ಬಾಸ್ ಇದ್ದರು ಆಯಿತು, ಯಾರಾದರೂ ಆಯಿತು, ಲಾಸ್ಟ್ ಮೂಮೆಂಟ್ವರೆಗೂ ಮೋಸ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಇಷ್ಟು ಜನಕ್ಕೂ ಎಷ್ಟು ಸಲ ರೂಪಿಸಿದ್ರಿ ಅಂತ. ನಮಗೆ ಟೇಬಲಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಷ್ಟೇ. ಬೆಂಕಿ ಹಚ್ಚೋದೇ ಜಾಸ್ತಿ ಇದೆ ಮೇಡಮ್. ಸೊ ನಾವು ಹಳ್ಳಿದ ಕತೆ ಮಾಡಿರೋರು, ಹಳ್ಳಿಯಲ್ಲೇ ಬೆಳೆದಿರೋದ್ರಿಂದ ಅದೆಷ್ಟು ಕರೆಕ್ಟ್ ಕೂತ್ಕೊಳ್ಳುತ್ತೋ ಅಷ್ಟು ಸಕ್ಸಸ್ ಮೇಡಮ್. ಕಾಟೇರದಲ್ಲಿ ಕಲ್ತ್ವಿ, ವಾಟ್ಸಪ್ಪಲ್ಲಿ ರಮ 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 ಅಂತ ಬರ್ತದೆ. ಪೋಲಿ ರೊಮ್ಯಾಂಟಿಕ್ ಸೀನ್ಸು ಅದೆಲ್ಲ ಹೇಗೆ ಸರ್ ವರ್ಕ್ ಆಗಿದೆ? ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಇದೇ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ಇಡೀ ರಾಜ್ಯಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ನಿಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ಲ್ಯಾಂಡ್ ಲಾರ್ಡ್ನಲ್ಲಿ ಅಭಿನಯಿಸಿರುವಂತಹ ಕಲಾವಿದರನ್ನು ಮಾತನಾಡಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದಲ್ಲಿ ಡೈಲಾಗ್ ಬರೆದಿರುವಂತಹ ಶ್ರೀಕಾಂತ್ ಅವರು ಇದ್ದಾರೆ. ಸೊ ತುಂಬ ಮಾತಾಡೋದಿದೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಫಿಷಿಯಲಿ ದಿಸ್ ಇಸ್ ಮೈ ಫಸ್ಟ್ ಇಂಟರ್ವ್ಯೂ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಮೇಡಮ್. ಫಿಲಮ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಆಲ್ರೆಡಿ ನೋಡಿರ್ತಾರೆ ಕಂಟೆಂಟ್ಸ್ ಎಲ್ಲ ಬಿಟ್ಟಿರೋದನ್ನು. ಸೊ ಟು ದ ಕೋರ್ ಇಟ್ಸ್ ಎ ವೆರಿ ಗುಡ್ ಮೂವಿ. ಸರ್ ನಾನು ನಿಮ್ಮನ್ನು ನೋಡಿದಾಗ ಒಂದು ಪ್ರಶ್ನೆ ಕೇಳಬೇಕನ್ನಿಸ್ತು. ಮಾಸ್ತಿ ಸರ್ ಎಲ್ಲಿ ಸರ್? ಆ್ಯಕ್ಚುಲಿ ಅವ್ರು ಬೆಳಗ್ಗೆ ಬಂದಿದ್ರು ಅನ್ಕೋತೀನಿ, ಬೆಳಗ್ಗೆ ಬಂದಿದ್ರು. ಬಟ್ ನಮ್ಮದೇನೋ ಆಫೀಸಲ್ಲಿ ಕೆಲಸ ಮೇಡಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಮ್ ರೈಟಿಂಗ್ ಇದ್ದಾಗ ಇದು ಇದ್ದಿದೆ. ಅದು ರಿಲೀಸ್ ಟೈಮ್ ಬಂದಾಗ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಸರ್ದು ಟ್ರೇಲರ್ ಡಬ್ಬಿಂಗ್ ಮಾಡಿಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ನಾಳೆ ಅಥವಾ ನಾಡಿದ್ದು ಮೇ ಬಿ ಇಬ್ಬರು ಸೇರಿಬಿಟ್ಟು ಮಾಡ್ತೀವಿ. ಡೆಫಿನೆಟ್ಲಿ ಸಿಗ್ತೀವಿ ಮೇಡಮ್. ಸರ್ ಈ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಪ್ರಪಂಚಕ್ಕೆ ನೀವು ಹೇಗೆ ಸರ್ ಬಂದಿದ್ದು? ನಂದು ಜಡೇಶ್ ಸರ್ದು ಆಲ್ಮೋಸ್ಟ್ ಗುರು ಶಿಷ್ಯರಿಂದ ಜರ್ನಿ ಶುರುವಾಗಿದ್ದು ಮೇಡಮ್. ಅದು ಖೋಖೋ ಬೇಸ್ಡು. ಸೊ ನಾನು ತರುಣ್ ಸರ್ ಜೊತೆ ಇದ್ದೆ ಬಿಫೋರ್ ದ್ಯಾಟ್. ರಾಬರ್ಟ್ ಮಾಡಿದ್ವಲ್ಲ. ಸೊ ತರುಣ್ ಜಡೇಶ್ ಸರ್ ಅಲ್ಲಿಗೆ ಬಂದರು, ನಾವೆಲ್ಲ ಅಲ್ಲಿ ಸೇರಿದ್ವಿ. ಅವರು ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ. ಸೊ ಅಲ್ಲಿ ಒಂದು ಸಿಂಕ್ ಆಗುತ್ತೆ ಮೇಡಮ್ ಮನುಷ್ಯನಿಗೆ. ಯಾವತ್ತೂ ಒಂದು ಟೀಮ್ ಅಂದಾಗ ಒಂದು ಸಿಂಕ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅಲ್ಲೂ ಯಾವುದು ಗುರು ಶಿಷ್ಯರು ತುಂಬ ಚೆನ್ನಾಗಾಯಿತು ಬೇಸಿಕ್ಲಿ. ಅದಾದಮೇಲೆ ಮತ್ತು ಕಾಟೇರ ಮಾಡಿದ್ವಿ, ಸೇಮ್ ಟೀಮು. ಸೊ ಇವಾಗ ಲ್ಯಾಂಡ್ ಲಾರ್ಡ್ ಮಾಡ್ತಿರೋದು ಆಲ್ಮೋಸ್ಟ್ ಸೇಮ್ ಟೀಮ್. ಸ್ಕ್ರಿಪ್ಟ್ ವೈಸ್ ಎವ್ರಿಥಿಂಗ್ ಇಸ್ ಸೇಮ್. ಯಾಕಂದ್ರೆ ತರುಣ್ ಸರು ಇನ್ವಾಲ್ವ್ ಇರ್ತಾರೆ, ಜಡೇಶ್ ಸರ್ ಇನ್ವಾಲ್ವ್ ಇರ್ತಾರೆ, ನಾವು ಇನ್ವಾಲ್ವ್ ಇರ್ತೀವಿ, ಸೇಮ್ ಟೀಮ್. ಆಮೇಲೆ ಮಾಸ್ತಿ ಸರ್ ಎಂಡಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಆಮೇಲೆ ಅವರು ಟೇಕ್ ಓವರ್ ಮಾಡ್ತಾರೆ. ಸೊ ಈಸ್ ಅ ಗುಡ್, ವೆರಿ ಗುಡ್ ಡೈಲಾಗ್ ರೈಟರ್ ವಿತ್ ದ ರೆಸ್ಪೆಕ್ಟ್ ಆಫ್ KFI. ನಾವೇನಂದರೆ ನಮ್ಮದೊಂದು ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಜಾಸ್ತಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಸೊ ಆ ಆಸ್ಪೆಕ್ಟ್ಸ್ನ ತೊಗೊಂಬರ್ತೀವಿ ಅಷ್ಟೇ. ಒಂದು ಕತೆ ಬರಿಬೇಕಾದ್ರೆ ಒಂದು ಸೆಟ್ ಫಾರ್ಮುಲಾ ಇದೆ ನಮ್ಮ ಟೀಮಲ್ಲಿ. ಏನಂದರೆ ನೀವು ಡೈರೆಕ್ಟರ್ ಹಾಕಿನ ಮುಂಚೆ ಒಂದು 2-3 ಕತೆ ಬರಿಬೇಕು, ಡೈಲಾಗ್ಸ್ ಬರಿಬೇಕು, ಫ್ಲೂಯೆನ್ಸಿ ಬೆಳೆಸ್ಕೋಬೇಕು. ಅದಾದಮೇಲೆ ನೀವು ಡೈರೆಕ್ಷನ್ ಹೇಳಿದಾಗ ಇಟ್ ವಿಲ್ ಬಿ ಈಸಿ, ಕೇಕ್ ವಾಕ್ ಥರ ಅನಿಸ್ಬಹುದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಮೇಡಮ್. ಸರ್ ನೀವು ಕತೆ ಕೇಳಿದಾಗ ಆ ನಂತರದಲ್ಲಿ ಹೀರೋ ವಿಜಯ್ ಸರ್, ಹೀರೋಯಿನ್ನು ರಚಿತಾ ಮ್ಯಾಮು, ಹಾಗೆ ತ್ರಿವಳಿ ನಟರುಗಳಿದ್ದಾರೆ, ಹೀರೋಯಿನ್ಸ್ ಇದ್ದಾರೆ ಅಂತ ಅನ್ನಿಸಿದಾಗ ಹೇಗೆ ಅನ್ನಿಸ್ತು ಸರ್ ಅದು? ಇಲ್ಲ ಮೇಡಮ್, ಇದು ಫ್ರಮ್ ದ ಸ್ಟಾರ್ಟಿಂಗ್ ಐಡಿಯಾ ನಾನು ಜೊತೆಗಿದ್ದೀನಿ. ಕಾಟೇರ ಪ್ರಮೋಷನ್ ನಡೀತೈತೆ ಸೇಮ್ ಇದೇ ಥರ. ಅಲ್ಲಿ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ, ಇದು ಯಾರನ್ನ ಕರೆಸ್ಬೇಕು, ಯಾರನ್ನ ಮಾಡಬೇಕು ಏನಂತ. ಸೊ ಜಡೇಶ್ ಸರ್ ರೈಟ್ರ್ ಆ ಟೀಮಲ್ಲಿದ್ದಾಗ. ಸೊ ಅವ್ರನ್ನೆಲ್ಲ ಕರೆದು ಇನ್ವಿಂಟರ್ವ್ಯೂ ಮಾಡ್ತಾ ಇರ್ತಿದ್ವಿ. ಹಿಂಗೆ ಎಲ್ಲರಿಗೂ ಇಂಟರ್ವ್ಯೂ ಸೆಟಪ್ ಮಾಡೋದು, ಸೈಡ್ಗೆ ಹೋಗ್ಬಿಟ್ಟು ರಮ ಒನ್ಲೈನ್ ಬರಿತಾ ಇರೋದು. ಹೀಗೆ ಬರಿತಾ ಒಂದು 20 ವರ್ಷನ ಆಗೋಯ್ತು. ಅದು ಒನ್ಲೈನಲ್ಲಿ 20 ವರ್ಷನ ಆಗೋಯ್ತು. ಆಮೇಲೆ ಸ್ಕ್ರಿಪ್ಟಿಗೆ ಅಂತ ಕೂತ್ಕೊಂಡಾಗ 16 ವರ್ಷನ್ಸ್ ಅನ್ಕೋತೀನಿ ನಾನು. ನನ್ನ ಹತ್ರ ಲ್ಯಾಪ್ಟಾಪಲ್ಲಿದೆ ವರ್ಷನ್ 2, ವರ್ಷನ್ 1, ವರ್ಷನ್ 3 ಅಂತ ಹೇಳ್ಬಿಟ್ಟು. 16th ವರ್ಷನ್ಗೆ ಓಕೆಪ್ಪ ಎಲ್ಲ ಟೀಮ್ ಅವ್ರಿಗೆ ಹೇಳ್ಬೋದು. 16th. ಹೌದು. ಇದೆಲ್ಲ ಸಿನಿಮಾಗೂ ಹಿಂಗೆ ಆಗುತ್ತೆ. ನಮ್ಮದು ಕಾಟೇರ 23 ವರ್ಷನ್ಸು. ಆ ಸ್ಕ್ರಿಪ್ಟ್ ಆದಮೇಲೆ ಒಂದು 10 ವರ್ಷನ್ಸ್ ಆಗೋಯ್ತು. ಸೊ ಇದು ಹಾಗೇ ನಮ್ಮ ಬಿಫೋರ್ ಒಂದು 7-8 ವರ್ಷನ್ ಮಾಡ್ಕೊಂಡ್ವಿ. ಇನ್ನೊಂದು ಏನೇನೋ ಪರ್ಸ್ಪೆಕ್ಟಿವ್ ಇರ್ತಾಯಿದ್ದು, ಲೈನ್ ಏನೇನೋ ಬೇರೆ ಇರ್ತಾಯಿತ್ತು. ನಮ್ಗೆ ಐಡಿಯಾ ಸ್ಟಿಮ್ಯುಲೇಟ್ ಮಾಡಿದ ಪಾಯಿಂಟ್ಸ್ನ ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನೋದೊಂದು ಇರುತ್ತೆ ಆ್ಯಸ್ ಎ ರೈಟರ್ ನಮಗೆ. ಸೊ ಅದು ಕಲುಷಿತ ಆಗ್ದಂಗೆ ಉಳಿದಿದ್ದೆಲ್ಲ ಪಾಯಿಂಟ್ಸ್ನ ಅದಕ್ಕೆ ಸೇರಿಕೊಂಡು, ರಿಯಲ್ ಇನ್ಸಿಡೆಂಟ್ಸ್ ಸೇರಿಸ್ಕೊಂಡು ವಿಜಯ್ ಸರ್ ಅಂತ ಫಿಕ್ಸ್ ಇದ್ರು ನಮಗೆ. ಅದೊಂದು ಮೋಸ್ಟ್ ಬೆಸ್ಟ್ ಲಕ್ ನಮ್ಮದು ಆ್ಯಕ್ಚುಲಿ. ಸೊ ಆದಮೇಲೆ ಉಳಿದಿದ್ದ ಕ್ಯಾರೆಕ್ಟರ್ಸ್ ಎಲ್ಲ ಬರ್ದಂಗೆ ಎಲ್ಲ ಟೀಮವರೆಲ್ಲ ಫಿಕ್ಸ್ ಆಗಿದ್ವಿ. ಈ ವಿಲನ್ ಕ್ಯಾರೆಕ್ಟರ್, ನಾಟ್ ದ ವಿಲನ್ ರೈಟ್ ಸೆನ್ಸ್, ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅದನ್ನು ಅವ್ರು ಬಿಟ್ಟರೆ ಬೇರೆ ಯಾರೇ ಮಾಡಿದ್ರು ಅದು ಒಂಥರ
ರೆಗ್ಯುಲರ್ ಫಾರ್ಮ್ಯಾಟ್ ಕ್ಲಿಷೆಡ್ ಅನಿಸ್ಬಹುದೇನೋ ಅನಿಸುತ್ತೆ. ಬಟ್ ಅವ್ರು ಬಂದು ಒಂದು ವ್ಯಾಲ್ಯೂ ಎಡಿಷನ್ ಮಾಡ್ತಾರೆ ಮೇಡಮ್, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡ್ತಾರೆ. ಆಮೇಲೆ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟು ನಾವು ಯಾರಿಗೆ ನಮ್ಮದೊಂದು ಟೀಮ್ ಒಂದು ಅಡ್ವಾಂಟೇಜ್ ಏನಂತಂದರೆ ವಿ ಆರ್ ನೆವರ್ ಅಫ್ರೇಡ್ ಆಫ್ ಶೇರಿಂಗ್ ಅವರ್ ಸ್ಟೋರಿ ವಿತ್ ಅದರ್ಸ್. ಕೊಟ್ಬಿಡ್ತೀವಿ, ಓದಿ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ನೀವು ಹೇಳಿ. ನಮಗೊಂದು ಕಾನ್ಫಿಡೆನ್ಸ್ ಏನು ಅಂತಂದರೆ, ಸೊ ಬೇಸಿಕ್ ಒಂದೇನು ಕ್ಲಿಷೆಡ್ ವರ್ಷನ್ ಇರುತ್ತೆ ಅದನ್ನ ಆಲ್ರೆಡಿ ಅದು ಸೆಕೆಂಡ್ ವರ್ಷನಲ್ಲೇ ಹೋಗ್ಬಿಟ್ಟಿರುತ್ತೆ. ಏನೇ ಇದ್ದರೂ ಅಪ್ಡೇಟೆಡ್ ಆಗ್ತಾನೇ ಇರುತ್ತೆ. ಸೊ ಆ ವಿಚಾರಕ್ಕೆ ಬಂದಾಗ ಯಾರೇ ಓದಿದ್ರೂ ಶೋರ್ ಶಾರ್ಟ್ ಅಂತ ಹೇಳ್ತಾ ಇದ್ರು ಕಥೆನ. ಸೊ ಅದು ಆಮೇಲೆ ಇಂಪ್ರೂವ್ ಆಗುತ್ತೆ. ನಾವು ಪಾಪ ಅವರು ಒಂದು ಸಲ ಡೈಲಾಗ್ ಹೇಳ್ಬಿಟ್ಟಿರ್ತಾರೆ, ಟೇಕ್ ಓಕೆ ಆಗಿರುತ್ತೆ, ನಿಲ್ಸಿರ್ತೀವಿ, ಸರ್ ಡೈಲಾಗ್ ಏನೋ ಚೇಂಜ್ ಮಾಡ್ತಿದ್ದೀವಿ ರೀ ಮತ್ತೆ ಬರೆಯೋದು, ಮತ್ತೆ ಸರ್ ಇದು ಡೈಲಾಗ್ ಹೇಳ್ಬಿಡಿ ಸರ್, ಅದು ಬೇಡ ಸರ್ ಇದು ಹೇಳ್ಬಿಡು. ನನಗಂತೂ ಬೈಯೋದೇ ನಾನು ವಿಜಯ್ ಸರ್ ಹತ್ರ, ರಚಿತಾ ಮೇಡಮ್ ಹತ್ರ, ರಾಜ್ ಸರ್ ಹತ್ರ ತುಂಬ ಬಯಸ್ಕೊಂಡಿದ್ದೀನಿ ಆ ವಿಚಾರಕ್ಕೆ ಮಾತ್ರ. ನಾಟ್ ಇನ್ ದ ಬ್ಯಾಡ್ ವೇ. ನೀವು ಆ್ಯಕ್ಟ್ರಿಗೆ ಸ್ವಲ್ಪನಾದ್ರೂ ಟೈಮ್ ಕೊಡ್ರು ಅಂದರೆ ನಾವು ಆ ಲಿಮಿಟೇಷನ್ಸ್ ಗೊತ್ತಿತ್ತು ನಮಗೆ. ವಿ ನೋ ಅವ್ರು ಯಾವ ಮೂಡಲ್ಲಿದ್ದಾರೆ, ಏನು ಅವ್ರು ಹೇಳಬೇಕು ಅಂತ ವಿಚಾರ ಅವ್ರ ತಲೆಯಲ್ಲಿದೆ ಅಂತ ಗೊತ್ತು. ಜಸ್ಟ್ ಚೇಂಜ್ ಆಫ್ ವರ್ಡ್ಸ್ ಅಷ್ಟೇ. ಸೊ ಓನ್ಲಿ ಟು ಮೇಕ್ ಇಟ್ ಇಂಪ್ಯಾಕ್ಟ್ಫುಲ್. ಅದನ್ನು ಲಾಸ್ಟ್ ಮೂಮೆಂಟ್ವರೆಗೂ ಟ್ರೈ ಮಾಡ್ತಾನೆ ಇರ್ತಿದ್ವಿ. ಸೊ ಅದರಿಂದನೇ ಅದು ಮೇ ಬಿ ಆ ಥರ ಬಂದಿದೆ ಅಂತ ನನ್ನ ಅನಿಸಿಕೆ. ಕಟ್ಟಿರೋದಲ್ಲೂ ಹಾಗೆ ಮಾಡಿದ್ವಿ ಮೇಡಮ್. ಡಿ ಬಾಸ್ ಇದ್ದರೂ ಆಯಿತು, ಯಾರಾದರೂ ಆಯಿತು, ಲಾಸ್ಟ್ ಮೂಮೆಂಟ್ವರೆಗೂ ಆ ಫೈನ್ ಟ್ಯೂನಿಂಗ್ ಆಗ್ತಾನೆ ಇರುತ್ತೆ. ಯಾಕಂದರೆ ಇಟ್ಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ಅದು ಡಬ್ಬಿಂಗ್ ಹೋದಾಗ ಮತ್ತೆ ಏನೋ ಚೇಂಜ್ ಆಗ್ಬೋದು. ನಾವೇನೋ ಮ್ಯೂಸಿಕ್ ಬಂದಮೇಲೆ ಈ ಸರ್ ಇದು ಯಾಕೋ ಹಿಂಗೆ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಅಪ್ ಮಾಡೋಣ, ಡೌನ್ ಮಾಡೋಣ. ಸೊ ಈ 3 ಲೇಯರ್ ಆಫ್ ಡಬ್ಬಿಂಗು, 3 ಲೇಯರ್ ಆಫ್ ರೈಟಿಂಗು, ಇದೆಲ್ಲ ಫೈನ್ ಟ್ಯೂನ್ ಆಗ್ತಾನೆ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್. ಇಟ್ ಹ್ಯಾಸ್ ಟು ಬಿ ಡನ್. ಎಲ್ಲರೂ ಮಾಡಬೇಕದು ಆ್ಯಕ್ಚುಲಿ. ನಾವು ಮಾಡ್ತೀವಿ, ಯಾಕಂದ್ರೆ ನಮಗೆ ಮೋಸ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ಅದು ತುಂಬ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ ಮೇಡಮ್. ಸರ್, ರಚಿತಾ ರಾಮ್ ಅವ್ರಿಗೆ ಆಗಿರ್ಬೋದು, ವಿಜಯ್ ಸರ್ಗೆ, ರಾಜ್ ಬಿ ಶೆಟ್ರಿಗೆ, ಭಾವನಾ ಅವ್ರಿಗೆ, ರಿತನ್ಯ ಅವ್ರಿಗೆ, ಶಿಶಿರ್ ಅವ್ರಿಗೆ, ಇವರಿಷ್ಟು ಜನಕ್ಕೂ ಎಷ್ಟು ಸಲ ರೂಪಿಸಿದ್ರಿ ಅಂತ? ಜಡೇಶ್ ಸರ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಶರಣ್ ಸರ್, ರುಬ್ಬೋ ಜಡೇಶ್ ಅಂತ ಹೇಳ್ಬಿಟ್ಟು. ಆ ಟ್ಯಾಗ್ ನಾನು ಕ್ಯಾರಿ ಮಾಡಲ್ಲ, ಯಾಕಂದರೆ ನನಗೊಂದು ಕ್ಲಾರಿಟಿ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಕ್ಯಾರಿಟಿ ಇರುತ್ತೆ. ಅದು ತರುಣ್ ಸರಿಂದ ಬಂದಿರೋ ಅಂತ ಹೇಳ್ಬೋದು, ಯಾರಿಂದ ಬಂದಿರೋ ಗೊತ್ತಿಲ್ಲ ನನಗೆ. ಬಟ್ ಒಂದು ಡಿಸಿಪ್ಲಿನ್ಡ್ ವೇನಲ್ಲಿ ಇರ್ತೀನಿ. ಬಟ್ ಜಡೇಶ್ ಸರ್ ಜೊತೆ ಸೇರಿದ್ರೆ ನಾನು ಅದನ್ನು ಮನೇಲಿ ಬಿಟ್ಟು ಬಂದುಬಿಡ್ತೀನಿ, ನನಗೆ ಗೊತ್ತು. ಆಬ್ವಿಯಸ್ಲಿ. ಸೊ ಹೌ ಟು ಬ್ಲೆಂಡ್ ಇನ್ ಅಂದ್ರೆ ಅವ್ರದ್ದು ಪ್ರತಿಯೊಬ್ಬರದ್ದು ಒಂದು ವೇ ಇರುತ್ತೆ ಮೇಡಮ್. ಈಗ ನಾನೇ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ಕೋರು ನಂದೊಂದು ವೇ ಇರುತ್ತೆ. ನನಗೊಬ್ಬನ ಯಾರೋ ಜಡೇಶ್ ಸರ್ ಥರ ಒಬ್ಬರು ಅಸಿಸ್ಟೆಂಟ್ ಸಿಗ್ಬೋದು, ಅವನು ನನಗಿನ್ನ ಇದು ಇರ್ಬೋದು. ಸೊ ಅದಾಗಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಯಾವಾಗಲೂ. ಡೈರೆಕ್ಟ್ರಿಗಿನ್ನ 1-2 ಹೆಜ್ಜೆ ಮುಂದೆ ಇದ್ದಾಗಲೇ, ಯಾಕಂದರೆ ಅವ್ರ ತಲೆಯಲ್ಲಿ ಏನು 1000 ಓಡ್ತಿರುತ್ತೆ. ವಿ ಹ್ಯಾವ್ ಬೀನ್ ಎ ಥರ್ಡ್ ಪರ್ಸನ್ ಟು ಅಬ್ಸರ್ವ್ ಎವ್ರಿಥಿಂಗ್ ಅಲ್ವಾ. ಸೊ ಹೀಗಾಗಿ ನಾವು ಇರಲೇಬೇಕಾಗುತ್ತೆ. ನಾನು ಇಲ್ಲಿವರೆಗೂ ಒಂದು 3 ಸಿನಿಮಾ ಏನೋ ಡೈಲಾಗ್ಸ್ ಬರೆದಿದ್ದೀನಿ. ಬಟ್ ಎಲ್ಲ ಸಿನಿಮಾದಲ್ಲೂ ಪ್ರತಿದಿನ ಶೂಟಿಂಗ್ ಹೋಗ್ತೀನಿ, ನಾನು ಸೆಟ್ಟಿಗೆ ಹೋಗ್ತೀನಿ ಪ್ರತಿದಿನ. ಯಾಕಂದ್ರೆ ನಾನು ಡೈಲಾಗ್ ಹೆಂಗೆ ಬರ್ದಿದ್ದೀನಿ, ಅವ್ರು ಏನು ಹೇಳ್ತಿದ್ದಾರೆ, ಆ ಮೂಮೆಂಟಲ್ಲಿ ಚೇಂಜ್ ಮಾಡ್ಬೇಕನ್ಸರ್ ಅಲ್ಲೇ ಚೇಂಜ್ ಮಾಡಿಬಿಟ್ಟು ಹಾಗೆ ಹೇಳಿಸ್ತಾ ಇರ್ತೀನಿ. ಯಾಕಂದರೆ ಆನ್ ಸ್ಪಾಟ್ ಇನ್ಸ್ಟಿಂಕ್ಟ್ ಇರುತ್ತಲ್ಲ, ಒಬ್ಬ ಆರ್ಟಿಸ್ಟ್ ಏನು ಹೇಳ್ತಿದ್ದಾನೆ, ಅವ್ನಿಗೆ ಯಾವ್ದು ತೊದಲ್ತಾ ಇದೆಯಾ, ಏನಾಗ್ತಿದೆ, ಅವ್ನ ಫೀಲಿಂಗ್ ಏನು ಬರ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾದಲ್ಲಿ. ಯಾಕಂದರೆ ಡೈಲಾಗಲ್ಲಿ ಏನು ಹಿಟ್ಟಿಲ್ಲ ಮೇಡಮ್, ಅವ್ನ ಎಮೋಷನಲ್ಲಿ ಎಷ್ಟು ಸಿಂಕಲ್ಲಿ ಹೇಳ್ತಾ ಇದ್ದಾನೆ ಡೈಲಾಗು, ಎಷ್ಟು ಕ್ರಿಸ್ಪಾಗಿ ಹೇಳ್ತಿದ್ದಾನೆ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ನಾವೆಲ್ಲೋ ಬರೆದ್ಬಿಟ್ಟು ಎಸಿನಲ್ಲಿ ಕೂತ್ಕೊಂಡು ಬರೆದು ಕಳಿಸ್ಬಿಟ್ರೆ ವಾಟ್ಸಪ್ಪಲ್ಲಿ ಅವನು ಏನೋ ಹೇಳ್ತಾನೆ, ಅವ್ರು ಏನೋ ಮಾಡ್ತಾರೆ, ಅದು ಹಂಗೆ ಆಗಲ್ಲ, ಅದು ಯಾವತ್ತು ಹಂಗೆ ಆಗಬಾರ್ದು. ಸೊ ಹಿಂಗಾಗಿ ನಾನು ಹೋಗ್ತೀನಿ ಸ್ಪಾಟಿಗೆ. ನಾನು ಮಾಡಿರೋ ಎಲ್ಲ ಸಿನಿಮಾದಲ್ಲೂ 100 ಡೇಸ್ ಶೂಟ್ ಇರಲಿ ಏನಿರಲಿ ನಾನು ಹೋಗ್ತೀವಿ. ಸೊ ಇದು ನಮ್ಮದೇ ಸಿನಿಮಾ ಅಲ್ವಾ. ಈಗ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೂ ಸೇಮ್ ಟೀಮ್ ಕ್ಯಾರಿ ಮಾಡ್ತೀವಿ. ಸೊ ಯಾರು ಇನ್ನೊಬ್ಬರು ನಮ್ಮದು ರೋಲ್ಸ್ ಚೇಂಜ್ ಆಗ್ಬೋದು. ಈ ರೈಟರ್ ಇರೋನು ಡೈರೆಕ್ಟರ್ ಆಗ್ಬೋದು, ಡೈರೆಕ್ಟರ್ ಇರೋರು ಗೈಡೆನ್ಸ್ ಆಗ್ಬೋದು. ಏನೇ ಆದ್ರೂ ನಮ್ಮ ಸೇಮ್ ಟೀಮ್ ಇರುತ್ತೆ. ಆನ್ ಸ್ಪಾಟ್ 3 ಜನ ಡೈರೆಕ್ಟರ್ ಇರ್ತಾರೆ. ವರ್ಕ್ ಮಾಡಿದಾಗಲೇ ಒಂದು ಸಿನಿಮಾ ಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ ಚಾನ್ಸ್. ಸೊ ಆ ಪ್ರೊಸೆಸ್ಸಲ್ಲಿ ಡೈಲಾಗ್ ಅಂತ ವಿಚಾರ ಬಂದರೆ, ಮಾಸ್ತಿ ಸರ್ದು ಸಪೋರ್ಟ್ ಅಂತೂ ನಾವು ವಿ ಕೆನಾಟ್ ಸೇ ಈಸ್ ಗುಡ್. ಸೊ ಅದನ್ನ ಇಟ್ಕೊಂಡು ನಾವು ಏನು ಮಾಡ್ಬೋದು, ನಮ್ಮ ಕತೆ ಲಿಮಿಟ್ಸ್ ಏನು, ಸೊ ಇದನ್ನು ವೆರಿಫೈ ಮಾಡಿ ಕ್ರಿಸ್ಪ್ ಮಾಡಿ ಶೂಟ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್. ಸೊ ನಮಗೆ ಟೇಬಲಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಷ್ಟೇ, ಅಷ್ಟು ಮೇಡಮ್. ಸರ್, ಇವಾಗ ಸಿನಿಮಾ ಅಂತ ಬಂದಾಗ ಜನಗಳಿಗೆ ಒಂದು ಹಾಡು ನೆನಪಲ್ಲಿ ಉಳಿಯುವಂಥದ್ದು, ಇನ್ನೊಂದು ಡೈಲಾಗು, ಅವ್ರು ಏನು ಹೇಳ್ತಾರೆ ಅದು ನಮ್ಮ ತಲೆಯಲ್ಲೂ ಹಂಗೆ ಇರುತ್ತೆ, ಬಾಯಲ್ಲೂ ಹಂಗೆ ಇರುತ್ತೆ. ಈ ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಆ ರೀತಿಯ ಅದೆಷ್ಟು ಡೈಲಾಗ್ಸ್ಗಳಿದೆ ಸರ್? ಬೆಂಕಿ ಹಚ್ಚೋದೇ ಜಾಸ್ತಿ ಇದೆ ಮೇಡಮ್. ಆ ಥರದ್ದು ಡೈಲಾಗ್ಸ್ ಬರಬೇಕಂದ್ರೂ ಒಂದು ಲೈಫ್ ಎಕ್ಸ್ಪೀರಿಯನ್ಸು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ರೈಟ್ರಿಗಾಯಿತು, ಆರ್ಟಿಸ್ಟ್ಗಾಯಿತು. ನಾವೇನೋ ಬರ್ಕೊಂಡು ಹೋಗ್ಬೋದು, ಬಟ್ ಆರ್ಟಿಸ್ಟ್ ನಮ್ಗಿಂತ ಬುದ್ಧಿವಂತರು ಇರ್ತಾರೆ. ಸೊ ಹಿ ವಿಲ್ ಗಿವ್ ಸಮ್ ಇನ್ಪುಟ್. ಸೊ ನಾವು ಕತೆಗೆ ಅದು
ವರ್ಕ್ ಆಗ್ತಿದೆಯಾ ವರ್ಕ್ ಆಗ್ತಿಲ್ವಾ, ತುಂಬ ಔಟ್ ಆಫ್ ದ ಬಾಕ್ಸ್ ಹೋಗ್ತಿದೆಯಾ, ಕಂಟೆಕ್ಸ್ಚುವಲ್ ಇದೆಯಾ, ಆಮೇಲೆ ಮೆಟಾಫರ್ಸ್ ಇದೆಯಾ, ಪಂಚ್ ಆಗ್ತಿದೆಯಾ, ಅದು ಈಸಿ ಇದೆಯಾ, ಯಾರಾದರೂ ಒಬ್ಬರು ರಿಪ್ಲಿಕೇಟ್ ಮಾಡೋಕ್ಕೆ. ಸೊ ಇದು ತುಂಬ ಒಂದು ಸ್ವಲ್ಪ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆಲ್ಲ ಕಮಿಂಗ್ ಟು ದ ಡೈಲಾಗ್ ರೈಟಿಂಗ್ ಪಾರ್ಟ್. ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಬರಿಬೇಕಷ್ಟೆ, ಮತ್ತೇನಿಲ್ಲ ಮೇಡಮ್. ಆಮೇಲೆ ನುವಾನ್ಸಸ್ ಅಂತ ಇರುತ್ತಲ್ಲ, ಒಂದು ಕಥೆದು ನುವಾನ್ಸಸ್ ಅಂತ ಬಂದಾಗ, ಈ ಹಳ್ಳಿ ಕತೆ ಅಂತಂತ ಬಂದರೆ, ಸೊ ಮೋಸ್ಟ್ ಆಫ್ ಅಸ್ ಆರ್ ಫ್ರಮ್ ಉತ್ತರ ಕರ್ನಾಟಕ ಆಯಿತು, ಇಲ್ಲಿ ಆಯಿತು ಹಳ್ಳಿಯವರೇ ಜಾಸ್ತಿ ಇರೋದು. ಸೊ ಅದು ಫಸ್ಟ್ ಸಕ್ಸಸ್ ಆಫ್ ಸಿನಿಮಾ ಇಲ್ಲ ಅಂದರೆ ನೀವು ರೈಟ್ ಪರ್ಸನ್ನ ರೈಟ್ ರೋಲ್ಸ್ಗೆ ಕ್ಯಾಸ್ಟ್ ಮಾಡೋದು. ಸೊ ಅಲ್ಲಿ ಏನಾಗುತ್ತೆ, ರೈಟಿಂಗ್ ಟೀಮ್ ಅಂತ ಬಂದಾಗ ವಿ ಹ್ಯಾವ್ ಟು ಲುಕ್ ಎಟ್ ದ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಬ್ಯಾಕ್ ವರ್ಕ್. ಸೊ ನಾವು ಹಳ್ಳಿದ ಕತೆ ಮಾಡಿರೋರು, ಹಳ್ಳಿಯಲ್ಲೇ ಬೆಳೆದಿರೋದ್ರಿಂದ ಇಟ್ಸ್ ವಾಸ್ ಲೈಕ್ ಅ ಕೇಕ್ ವಾಕ್. ಅಂದರೆ ನಾವು ಗುರು ಶಿಷ್ಯರು ಮಾಡಿದ್ವಿ, ಕಾಟ್ಯಾರ ಮಾಡಿದ್ವಿ, ಸೇಮ್ ಬ್ಯಾಕ್ ಡ್ರಾಪ್. ವಾಟ್ ಎಲ್ಸ್ ಯು ಕ್ಯಾನ್ ಗಿವ್. ಯಾಕಂದರೆ ಒಂದು ಸೆಟ್ ಮಾಡಿರ್ತೀವಿ ಅಂತಂದರೆ ಆ ಜಗತ್ತಲ್ಲಿ ಇನ್ನೂ ಏನು ಮ್ಯಾಕ್ಸಿಮಮ್ ತೆಗಿಬೋದು ಗುರು, ಇನ್ನೂ ಏನು ಅಥೆಂಟಿಕ್ ಹೋಗ್ಬೋದು, ಇನ್ನೂ ಎಷ್ಟು ಡೀಪ್ ಇಳಿಬೋದು, ಎಷ್ಟು ಎಮೋಷನ್ಸ್ ಎತ್ಬೋದು, ಇನ್ನೂ ಏನು ಬಿಟ್ಟಿದ್ದೀವಿ ನಾವು ಹಿಂದಿನ ಫಿಲಮಲ್ಲಿ ಮಾಡದೇ ಇರೋದು ಏನಿದೆ ಅದನ್ನು ಏನು ಗ್ರ್ಯಾಂಜೂರ್ ಮಾಡ್ಬೋದು. ಈ ಕಮರ್ಷಿಯಲ್ ವ್ಯಾಲ್ಯೂಸ್ ಅಂತ ಬರ್ತೀವಲ್ಲ ಸಾಂಗ್ಸ್ ಅಂತಂದಾಗ, ಇದಕ್ಕೆ ವಿ ಹ್ಯಾವ್ ಟು ಸ್ಟಿಕ್ ಆನ್ ಟು ಸಮ್ ಬೇಸಿಕ್ಸ್. ಏನಂದರೆ ದೇ ಆರ್ ಕ್ರೌಡ್ ಪುಲ್ಲರ್ಸ್. ಕ್ರೌಡ್ ಪುಲ್ಲಿಂಗ್ ಆಗೋದೇ ಯಾವಾಗ ಅಂತಂದರೆ ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ ಅನ್ರಿಯಲ್ ವಿತ್ ದ ರಿಯಾಲಿಟಿ. ಅದು ನಿಮ್ಗೆ ತುಂಬ ಅನ್ರಿಯಲ್ ಅನಿಸ್ಬಿಟ್ರೆ ಅದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಆಗೋಗುತ್ತೆ. ತುಂಬ ರಿಯಾಲಿಟಿ ಅನಿಸ್ಬಿಟ್ರೆ ಆರ್ಟ್ ಸಿನಿಮಾ ಆಗೋಗ್ಬಿಡುತ್ತೆ. ಇಟ್ಸ್ ಅ ಬ್ರಿಡ್ಜಿಂಗ್ ವೇ. ನೀನು ಕ್ಲಾಸ್ ವ್ಯಾಲ್ಯೂ ತೊಗೊಂಬಂದು ಕಮರ್ಷಿಯಲಾಗಿ ಹೇಳೋದು ಒಂದು ವೇ ಇರೋದೆ ಅಲ್ವಾ, ಅದು ತುಂಬ ಫೈನ್ ಲೇಯರ್ ಇದೆ. ಆ ಫೈನ್ ಲೇಯರ್ನ ಎಷ್ಟಾಗತ್ತೆ ಟ್ಯಾಪ್ ಮಾಡ್ತಾ ಇರ್ಬೇಕು ನಾವು. ವಿ ಹ್ಯಾವ್ ಫೈಟ್ ಬಂದಾಗ ಸ್ವಲ್ಪ ಔಟ್ ಹೋಗ್ತೀವಿ, ಫೈಟ್ ಮಾಡಿಸ್ತೀವಿ, ರೋಪ್ ಹಾಕ್ತೀವಿ, ಸಾಂಗ್ಸ್ ಬಂದಾಗ ಸ್ವಲ್ಪ ಡ್ಯಾನ್ಸ್ ಮಾಡಿಸ್ತೀವಿ, ಬಟ್ ಇನ್ ಅ ವೇ ಆಫ್ ಅವರ್ ಟೋನ್ ಆಫ್ ದ ಮೂವಿ. ಅದೆಷ್ಟು ಕರೆಕ್ಟ್ ಕೂತ್ಕೊಳ್ಳುತ್ತೋ ಅಷ್ಟು ಸಕ್ಸಸ್ ಮೇಡಮ್. ಅದನ್ನು ಟ್ರೈ ಮಾಡ್ತಾ ಇರ್ತೀವಿ ಅಷ್ಟೇ, ಮತ್ತೇನಿಲ್ಲ. ಸರ್, ಈ ಸಿನಿಮಾದಲ್ಲಿ ನಿಮ್ಮ ಹಾಗೆ ಮಾಸ್ತಿ ಸರ್ ಅವರ ಕಾಂಬಿನೇಷನ್ ಹೇಗೆ ವರ್ಕ್ ಆಗಿದೆ? ನಮ್ಮಿಬ್ಬರದ್ದು ಕಾಂಬಿನೇಷನ್ ತುಂಬ ಮುಂಚಿಂದ ಮೇಡಮ್. ಗುರು ಶಿಷ್ಯರಲ್ಲೂ ಅಷ್ಟೇ, ಗುರು ಶಿಷ್ಯರು ಅವರೇ ಬರೆದಿರೋದು. ಅವ್ರು ಬರೆದು ಕೊಡೋದು. ನನಗೆ ಟೆಕ್ನಿಕಾಲಿಟಿ ಆಫ್ ದ ಗೇಮ್ಸ್ ಗೊತ್ತಿತ್ತಲ್ಲ, ಇದು ಖೋ ಪ್ಲೇ ಮಾಡಿದ್ವಿ. ಸೊ ನನಗೆ ಗೊತ್ತು ಯಾವುದು ರೀಕೋ ಅಂದ್ರೆ ಏನು, ಯಾವ್ದು ಬೈಕೋ ಅಂದ್ರೆ ಏನು, ಯಾವ್ದು ಏನು ನಡೀತಾ ಇದೆ, ಎಲ್ಲಿ ಯಾವ ಟೈಮ್ ಆಫ್ ದ ಗೇಮಲ್ಲಿ ಏನು ಇಂಟೆನ್ಷನ್ ಇರುತ್ತೆ, ಹೆಂಗೆ ಎಫೆಕ್ಟ್ ಇರುತ್ತೆ ಅಂತ. ಸೊ ಟುವರ್ಡ್ಸ್ ದ ಎಂಡ್ ಅವ್ರು ಬರೆದು ಕೊಟ್ರು ಅದನ್ನು ಅದು ಆರ್ಟಿಸ್ಟ್ ಬಾಯಲ್ಲಿ ಬರೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ವೆರಿಫೈ. ಅದು ಗೇಮ್ ಗೊತ್ತಿರೋರಿಗೆ ಪ್ಲಸ್ ಡೈರೆಕ್ಷನ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ಆ ವಿಚಾರದಲ್ಲಿ ನಾವು ಪ್ರತಿ ಸಲ ಸ್ಕ್ರಿಪ್ಟಲ್ಲಿ ನಾನು ಒಂದು ಜಡೆ ಸರ್ ನಾವು ಕೂತ್ಕೊಂಡು ಒಂದು ವರ್ಷನ್ ಬರಿತಾ ಇದ್ವಿ ಡೈಲಾಗ್ಸ್ದು, ಅದನ್ನು ಮಾಸ್ತಿ ಸರ್ಗೆ ಕಳಿಸ್ತಾಯಿದ್ವಿ. ಹಿ ವಿಲ್ ಆ್ಯಡ್ ಇಮೆನ್ಸ್ ವ್ಯಾಲ್ಯೂ ಟು ದಿಟ್. ಅವ್ರು ಸೆಂಡ್ ಮಾಡ್ತಾಯಿದ್ರು, ಯಾಕಂದ್ರೆ ಅವ್ರು ಕಮರ್ಷಿಯಲ್ ಪಂಚಿಂಗ್ ಗೊತ್ತು, ಸಿನಿಮಾ ಲ್ಯಾಂಗ್ವೇಜ್ ಗೊತ್ತು. ಸೊ ಅದನ್ನು ಕಲಿತಾ ಇದ್ನಲ್ಲ ನಾನು ಆನ್ ದ ವೇ. ಅಲ್ಲಿ ಕಲ್ತ್ವಿ, ಆಮೇಲೆ ಕಾಟೇರದಲ್ಲಿ ಕಲ್ತ್ವಿ, ಸೇಮ್ ಟೀಮ್. ನಂದು ಸ್ಕ್ರಿಪ್ಟ್ ಸೂಪರ್ವಿಷನ್ನೇ ಆಲ್ಮೋಸ್ಟ್. ಸೊ ಇಲ್ಲೂ ಬಂದಾಗೂ ಆಲ್ಮೋಸ್ಟ್ ಒಂದು ಬರೆದಿಟ್ಟಿದ್ವಿ. ಸೊ ಬರೆದಿಟ್ಟಾಗ ಅದಕ್ಕೆ ಪಂಚ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತಂದಾಗ ಅವರೊಬ್ಬರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಆಮೇಲೆ ಇನ್ನೊಂದು ಏನಾಗುತ್ತೆ, ಒಂದು ಕತೆ ಅಂತ ಮಾಡಿದಾಗ ಯಾವುದೇ ಒಂದು ಪಾರ್ಟ್ನ ಸುಮ್ಮನೆ ಬಿಡಬಾರ್ದು. ಈಗ ಡೈಲಾಗ್ ವರ್ಷನ್ ಅಂತ ಬಂದಾಗ ನಾನು ಬರೆದಿರೋದು ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೋದು, ಬಟ್ ದೇರ್ ಇಸ್ ಅನ್ ಅನದರ್ ಪರ್ಸನ್ ಹೂ ಈಸ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ದ್ಯಾನ್ ಮೀ. ಅವ್ರು ಏನು ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ಅನ್ನೋದೊಂದು ಬರುತ್ತೆ. ಸೊ ಹಂಗೆ ಬಂದಾಗ ಅವ್ರು ಬಂದರೆ ನ್ಯಾಯ ಒದಗಿಸ್ತೀವಿ ಅಂತ. ಅದಕ್ಕೆ ನ್ಯಾಯ ಒದಗಿಸೋದೇ ಕೆಲಸ ಅಲ್ವ ನಮ್ದು. ಆ್ಯಕ್ಚುಲಿ ಸಿನಿಮಾಗೆ ನ್ಯಾಯ ಒದಗಿಸೋದೇ ಮೇನ್ ಕೆಲಸ. ಸೊ ಅವ್ರು ಬಂದು ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ. ಮತ್ತು ಅದು ನಮ್ಗೆ ಓಕೆ. ಅವ್ರು ಒಂದು ಆಪ್ಷನ್ ಕೇಳಿದ್ರೆ 4 ಆಪ್ಷನ್ ಕೊಡ್ತಾರೆ ಅವರು. ಸರ್ ಒಂದು ಹೀರೋ ಡೈಲಾಗ್ ಬೇಕು, ತಗೋ ವಾಟ್ಸಪ್ಪಲ್ಲಿ ರಮ ಅಂತ ಬರ್ತದೆ. ಇದರಲ್ಲಿ ಇದು ಓಕೆನಾ ಇದು ಇನ್ನು ಚೂಸ್ ಮಾಡಿ ಹಾಕ್ಕೊಳ್ಳೋದಾಯಿತು, ಇದಾಯಿತು. ಸೊ ನಮ್ಮ ಕಮಿಷನ್ ತುಂಬ ಚೆನ್ನಾಗಿದೆ. ನಾನು ಏನು ಕೇಳ್ತೀನಿ, ಕೇಳೋಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಿರುತ್ತೆ ನಾನು ಏನು ಕೇಳ್ತಾ ಇದ್ದೀನಿ ಅವ್ರನ್ನ ಅಂತ. ಸೊ ಅದು ಬಂತಂದರೆ ಅದನ್ನು ಸೇರಿಸ್ಕೊಂಡು ಹಿಂದೆ ಮುಂದೆ ನಾನು ಆ್ಯಡ್ ಮಾಡಿಕೊಂಡು, ಸರ್ ಇದು ಕಾನ್ಸೆಪ್ಟ್ ಮೇಲೆ ಒಂದು ಪಂಚ್ ಮಾಡಿ ಸರ್ ಅಂತ ಹೇಳೋದು, ಒಂದು ಐಡಿಯಾ ಕೊಡೋದು. ನಾನು ಬರ್ದಿದ್ದೀನಿ ಸರ್ ಇದು ಪಂಚ್ ಆಗ್ತಿದೆ ನೋಡೋದು, ಪಂಚ್ ಆಗ್ತಿದ್ರೆ ಓಕೆ ಅಂತ ಹೇಳ್ತಾರೆ ಅವ್ರು. ಇದು ಪಂಚ್ ಆಗ್ತಿದೆ, ಇದು ಯೂಸ್ ಮಾಡಿ ಅಂತ ಹೇಳ್ತಾರೆ. ಆಗ್ತಿಲ್ಲ ಅಂತಂದ್ರೆ ಮಾಡ್ತೀನಿ ನಾನು ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ವೇನಲ್ಲಿ ಈ ಡೈರೆಕ್ಟ್ ಜಡೆ ಸರ್ ಜೊತೆನೇ ಆಯಿತು, ಅವ್ರ ಜೊತೆ ಆಯಿತು. ಒಂದು ಕಾಂಬಿನೇಷನಲ್ಲಿ ವರ್ಕ್ ಮಾಡೋದು ನಮ್ಗೆ ರೂಢಿ ಇದೆ ಮುಂಚಿಂದ, 3 ಸಿನಿಮಾ ಅಲ್ವಾ. ಸೊ ಹಿಂಗಾಗಿ ನಮಗೇನು ಇಶ್ಯೂಸ್ ಬರೋಲ್ಲ, ಇಶ್ಯೂಸ್ ಬರೋ ಚಾನ್ಸೇ ಇಲ್ಲ ಮೇಡಮ್. ಏನೇ ಅಂದ್ರೂ ಇದಕ್ಕೆ ಬಡದಾಡ್ತಿರ್ತೀವಿ ಅಷ್ಟೇ, ಇನ್ನೂ ಮಾಡೋಣ ಅದಕ್ಕೆ ಹೊಡೆದಾಡ್ತೀವಿ ಬಿಟ್ಟರೆ ಬೇರೆ ಯಾವ ವಿಚಾರಕ್ಕೂ ಥರ ಏನು ಬರಲ್ಲ. ಸರ್, ವಿಜಿ ಸರ್ರು ಹಾಗೆಯೇ ರಚಿತಾ ಅವರ ನಡುವೆ ಈ ಪೋಲಿ ರೊಮ್ಯಾಂಟಿಕ್ ಸೀನ್ಸು ಅದೆಲ್ಲ ಹೇಗೆ ಸರ್ ವರ್ಕ್ ಆಗಿದೆ? ಡೈಲಾಗ್ಸ್ ಏನಾದರೂ ಇದೆಯಾ ಸರ್? ನಾವು ಒಂದು ಐಡಿಯಾ ಇರ್ತಿತ್ತು ಮೇಡಮ್, ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ ನಮ್ಮದು. ಸೊ ಒಂದು ಐಡಿಯಾ ಇರ್ತಿತ್ತು ಸರ್, ಇದು
ಇಂಟೋನೇಷನ್ನು ದಿಸ್ ಈಸ್ ದ ಸ್ಟೇಜ್ ಆಫ್ ಮೂವಿ, ಯಾವ ಸ್ಟೇಜಲ್ಲಿ ಇದ್ದೀವಿ, ಇದನ್ನು ಎಷ್ಟು ಪೀಕ್ ತೊಗೊಂಡು ಹೋಗ್ಬೋದು ಅನ್ನೋದು ಐಡಿಯಾ ಕೊಡ್ತಾಯಿದ್ವಿ. ಅವರು ಮಾಸ್ಟ್ರು, ಅವ್ರು ಡೈರೆಕ್ಟರ್ ಅಲ್ಲ ಬೇಸಿಕಲಿ. ಸೊ ಅವ್ರಿಗೆ ಗೊತ್ತಾಗತ್ತೆ ಇವ್ರೇನು ಕೇಳ್ತಾ ಇದ್ದಾರೆ ಅಂತ. ನಮ್ಮ ಡೈಲಾಗ್ ಸರ್ ಹಿಂಗಿದೆ, ಇದು ಪಂಚ್ ಆಗ್ತಿದೆಯಾ, ಇದು ಸಿಂಕ್ ಆಗ್ತಿದೆಯಾ, ಇದು ಕೌಂಟ್ರ್ ವರ್ಕ್ ಆಗ್ತಿದೆಯಾ ನೋಡಿ ಅಂತಂದಾಗ ದೇ ವಿಲ್ ಇಂಪ್ರೂವ್ ಇಟ್. ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ. ಆಮೇಲೆ ಡೈಲಾಗ್ಸ್ನ ಅಲ್ಲಿ ವಾಸ್ತುಸ್ಥಿತಿ ಏನಿದೆ ಆ ಡೈಲಾಗ್ ಹೇಳಿದ್ರೆ ಆಗಲ್ಲ ಮೇಡಮ್, ಅವರು ಮ್ಯಾನರಿಸಮ್ ಆ್ಯಡ್ ಮಾಡ್ತಾರೆ. ಒಂದಿಷ್ಟು ಕಡೆ ಡೈಲಾಗ್ ಬಿಟ್ಬಿಡ್ತಾರೆ ಹೇಳೋದು, ಇನ್ನೊಂದು ಕಡೆ ಇನ್ನೊಂದು ಜಪ್ ಆ್ಯಡ್ ಮಾಡ್ತಾರೆ. ಸೊ ಆ ಟೋನ್ ಗೊತ್ತಿರುತ್ತೆ, ಆ ಸೀನ್ ಟೋನ್ ಗೊತ್ತಿರುತ್ತೆ. ಇವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇದನ್ನು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಎಂಟರ್ಟೈನ್ ಮಾಡೋಕ್ಕೆ ಏನು ಮಾಡ್ಬೋದು ಅದನ್ನು ಮಾಡ್ತಾರೆ. ಸೊ ಅಷ್ಟು ವ್ಯಾಲ್ಯೂ ಅಡಿಷನ್ ಆದರೆ ಸಾಕಾಗಿತ್ತು ನಮಗೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಜೊತೆ ಇದ್ದಾರೆ ಅಂತಂದರೆ ನಾವು ಕಂಟೆಂಟ್ ತಂದು ಕೊಡ್ಬೋದು, ಬಟ್ ಅದನ್ನು ಸ್ಕ್ರೀನ್ ಮೇಲೆ ಲಾಸ್ಟ್ ಓಕೆ ಅನ್ನೋವರೆಗೂ ಅವರೇ ಅಲ್ಲ ಇಂಪ್ರೆಸ್ ಮಾಡೋದು ಆಡಿಯನ್ಸ್ನ. ಸೊ ಅವ್ರ ಕೆಲಸ ಅಂತ ಅವ್ರು ಎಕ್ಸ್ಟ್ರೀಮ್ ಚೆನ್ನಾಗಿ ಮಾಡಿದ್ರು ಮೇಡಮ್.